ಒಂದು ಕ್ಷಣ ಯೋಚಿಸಿ. ಆಗಸ್ಟ್ 15 ಭಾರತದ ಪ್ರತಿಯೊಬ್ಬರೂ ಸ್ವಾತಂತ್ರ್ಯ ದಿನ ಆಚರಿಸೋ ದಿನ. ಆದರೆ ಇದೇ ದಿನ ಕರ್ನಾಟಕದ ಒಬ್ಬ ವೀರನ ಜನ್ಮದಿನನೂ ಹೌದು. ಅವರ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇನ್ನೊಂದು ಅಚ್ಚರಿ ಗೊತ್ತೇ, ನಾವು ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಿಸ್ತೇವೆ. ಇದೇ ದಿನ 1831ರಲ್ಲಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸ್ತಾರೆ. ಬ್ರಿಟಿಷರಿಗೆ ರಾಯಣ್ಣನ ಬಗ್ಗೆ ಅಷ್ಟು ಭಯ ಹೆಕ್ಕಿತ್ತು. ಅವರನ್ನ ಗಲ್ಲಿಗೇರಿಸಿದ ನಂತರನೂ ಅವರ ಹೆಸರು ಯಾಕೆ ಅಳಿಸಿ ಹೋಗ್ಲಿಲ್ಲ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅನೇಕರಿಗೆ ತಿಳಿಯದ ರೋಚಕ ಕಥೆಯನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಶರಣು. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ನೆನಪಿಸಿಕೊಂಡಾಗ ರಾಣಿ ಚೆನ್ನಮ್ಮನ ಹೆಸರು ಕೇಳಿ ಬರ್ತದೆ. ಕಿತ್ತೂರು ನೆನಪಿಗೆ ಬರ್ತದೆ. ಅವರ ಹೋರಾಟವನ್ನ ಮುಂದುವರಿಸಿದ ಒಬ್ಬ ವೀರನ ಹೆಸರು ಕೇಳಿ ಬರ್ತದೆ, ಸಂಗೊಳ್ಳಿ ರಾಯಣ್ಣ. ಇದು ಕೇವಲ ಒಬ್ಬ ಯೋಧನ ಕಥೆಯಲ್ಲ. ಇದು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಹೇಗೆ ಜನರ ವಿಶ್ವಾಸವನ್ನ ಗಳಿಸಿ ಬ್ರಿಟಿಷರ ವಿರುದ್ಧ ದೊಡ್ಡ ಪ್ರತಿರೋಧದ ಸಂಕೇತವಾಗಿ ಬೆಳೆದ್ರು ಅನ್ನುವಂಥ ಕತೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮ. ಇದೇ ರಾಯಣ್ಣನ ಹುಟ್ಟೂರು. ಭರ್ಮಪ್ಪ ಮತ್ತು ಕೆಂಚಮ್ಮ ದಂಪತಿಯ ಪುತ್ರನಾಗಿ ರಾಯಣ್ಣ ಜನಿಸ್ತಾರೆ. ಆದರೆ ರಾಯಣ್ಣನ ಕುಟುಂಬದಲ್ಲೇ ಶೌರ್ಯದ ಪರಂಪರೆ ಇತ್ತು ಅನ್ನೋ ಉಲ್ಲೇಖಗಳು ಸಿಗ್ತವೆ. ಅವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದ ಸಾಹಸಕ್ಕಾಗಿ 1000 ಒಂಟೆ ಸರ್ದಾರ ಅನ್ನುವಂಥ ಬಿರುದು ಪಡೆದಿದ್ರು ಅನ್ನಲಾಗ್ತದೆ. ಅವರ ತಂದೆ ಭರ್ಮಪ್ಪನಿಗೂ ಅಪಾರ ಸಾಹಸದ ಹೆಸರಿತ್ತು. ಕಿತ್ತೂರು ಭಾಗದ ಜನರಿಗೆ ಕಾಟ ಕೊಡ್ತಾ ಇದ್ದ ಹೆಬ್ಬುಲಿಯನ್ನ ಕೊಂದ ಕೀರ್ತಿ ಅವರ ಹೆಸರಿಗೆ ಸೇರಿದೆ ಅನ್ನುವಂಥ ಸ್ಥಳೀಯ ಪರಂಪರೆ ಇದೆ. ಅಂದ್ರೆ ರಾಯಣ್ಣ ಬೆಳೆದ ವಾತಾವರಣದಲ್ಲೇ ಧೈರ್ಯ ಮತ್ತು ಸಾಹಸದ ಕಥೆಗಳಿದ್ದವು. ರಾಯಣ್ಣನನ್ನ ಜನರು ಕೇವಲ ರಾಯಣ್ಣ ಅಂತ ಕರೀಲಿಲ್ಲ. ಅವರ ಸಾಹಸವನ್ನ ಕಂಡ ಜನರು ವೀರರಾಯಣ್ಣ, ವೀರ ಸಂಗೊಳ್ಳಿ ರಾಯಣ್ಣ, ಶೂರರಾಯಣ್ಣ, ಧೀರರಾಯಣ್ಣ ಅಂತ ಕರೆದರು. ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವಂಥ ಹೆಸರು ಜನಮಾನಸದಲ್ಲಿ ಗಟ್ಟಿಯಾಗಿ ಉಳಿತು. ಈ ಹೆಸರು ಕೇವಲ ಒಂದು ಬಿರುದಲ್ಲ, ಒಬ್ಬ ವ್ಯಕ್ತಿಯ ಸಾಹಸವನ್ನ ಜನರು ತಮ್ಮ ನೆನಪಿನಲ್ಲಿ ಹೇಗೆ ಶಾಶ್ವತಗೊಳಿಸಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ. 1824ರಲ್ಲಿ ಕಿತ್ತೂರು ಸಂಸ್ಥಾನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಬಂಡಾಯ ಎತ್ತು. ರಾಣಿ ಚೆನ್ನಮ್ಮ ಈ ಹೋರಾಟದ ಪ್ರಮುಖ ನಾಯಕಿಯಾಗಿದ್ದರು. ಆದರೆ ರಾಣಿ ಚೆನ್ನಮ್ಮ ಬಂಧಿತರಾದ ನಂತರನೂ ಪ್ರತಿರೋಧ ಸಂಪೂರ್ಣವಾಗಿ ನಿಲ್ಲಲಿಲ್ಲ. ರಾಯಣ್ಣ ಹೋರಾಟವನ್ನ ಮುಂದುವರಿಸಿದ್ರು. ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನ ನಡೆಸಿದ್ರು. ಸ್ಥಳೀಯ ಜನರನ್ನ ಒಗ್ಗೂಡಿಸಿದ್ರು. ವೇಗವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸ್ತಾ ಹೋದ್ರು. ಇಲ್ಲಿ ರಾಯಣ್ಣನ ಹೋರಾಟದ ಒಂದು ಪ್ರಮುಖ ಅಂಶ ಇದೆ. ಅವರ ಶಕ್ತಿ ಕೇವಲ ಕತ್ತಿಯಲ್ಲಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ದೊಡ್ಡ ಶಕ್ತಿ ಜನರ ಬೆಂಬಲ, ಸ್ಥಳೀಯ ಪ್ರದೇಶಗಳ ಪರಿಚಯ, ಕಾಡುಗುಡ್ಡಗಳ ಅರಿವು, ವೇಗದ ಚಲನೆ, ತಮ್ಮೊಂದಿಗೆ ನಿಂತ ಜನರ ವಿಶ್ವಾಸ, ಇವೆಲ್ಲನೂ ರಾಯಣ್ಣನ ಹೋರಾಟಕ್ಕೆ ಬಲ ನೀಡಿದವು. ಬ್ರಿಟಿಷರ ಸೈನ್ಯಕ್ಕೆ ಶಸ್ತ್ರಾಸ್ತ್ರಗಳಿದ್ದುವು, ಆದರೆ ರಾಯಣ್ಣನಿಗೆ ಜನರ ವಿಶ್ವಾಸ ಇತ್ತು. ಅದಕ್ಕಾಗಿ ಅವರನ್ನ ಹಿಡಿಯೋದು ಬ್ರಿಟಿಷರಿಗೆ ಸಾಧ್ಯ ಆಗಲಿಲ್ಲ. ರಾಯಣ್ಣ ಒಬ್ಬರೇ ಹೋರಾಡಲಿಲ್ಲ. ಅವರ ಸುತ್ತಲೂ ಹಲವು ಸಹಚರರು, ಬೆಂಬಲಿಗರು ಇದ್ರು. ರಾಯಣ್ಣನಲ್ಲಿ ಸಿದ್ಧಿ ಹೋದ ಗಜವೀರನ ಸಹಾಯದ ಉಲ್ಲೇಖನೂ ಕಂಡುಬರ್ತದೆ. ಅಂದ್ರೆ ರಾಯಣ್ಣನ ಹೋರಾಟ ಕೇವಲ ಒಂದು ಸಮುದಾಯದ ಅಥವಾ ಒಬ್ಬ ವ್ಯಕ್ತಿಯ ಹೋರಾಟ ಆಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ಪ್ರತಿರೋಧದ ಒಂದು ವಿಶಾಲ ಪ್ರಯತ್ನ ಆಗಿತ್ತು. ಇದೇ ಕಾರಣಕ್ಕೆ ರಾಯಣ್ಣನ ಕಥೆಯಲ್ಲಿ ನಾವು ಗಮನಿಸಬೇಕಾದ ದೊಡ್ಡ ಪಾಠ ಅಂದ್ರೆ ಒಗ್ಗಟ್ಟು. ನಿರಂತರವಾಗಿ ಬ್ರಿಟಿಷರಿಗೆ ಸವಾಲಾಗಿದ್ದ ರಾಯಣ್ಣ ಕೊನೆಗೆ ಅವರ ಕೈಗೆ ಸಿಕ್ಕಿಬಿದ್ರು. ಅವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಯಿತು, ಮರಣದಂಡನೆ ವಿಧಿಸಲಾಯಿತು. ರಾಯಣ್ಣನನ್ನ ಕೊಂದ್ರೆ ಹೋರಾಟ ಮುಗಿತದೆ ಅಂತ ಬ್ರಿಟಿಷರು ಭಾವಿಸಿರ್ಬೋದು. ಆದ್ರೆ ಅವರು ಒಂದು ವಿಷಯವನ್ನ ಮರೆತಿದ್ರು. ಒಬ್ಬ ಮನುಷ್ಯನನ್ನ ಕೊಲ್ಲಬಹುದು, ಆದ್ರೆ ಒಂದು ವಿಚಾರವನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. 1831 ಜನವರಿ 26 ನಂದಗಡದ ಹತ್ತಿರ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ಆಲದ ಮರಕ್ಕೆ ಗಲ್ಲಿಗೇರಿಸಿದ್ರು ಅನ್ನುವಂಥ ದಾಖಲೆಗಳು ಸಿಗ್ತವೆ. ಅವತ್ತು ಅವರ ವಯಸ್ಸು ಕೇವಲ 33 ವರ್ಷ. ಕೇವಲ 33 ವರ್ಷ. ಆದ್ರೆ ಆ 33 ವರ್ಷಗಳ ಬದುಕು ಇವತ್ತಿಗೂ 106 ವರ್ಷಗಳ ಇತಿಹಾಸವನ್ನ ಹೇಳ್ತದೆ. ಇವತ್ತು ಎಷ್ಟು ಅಚ್ಚರಿಯ ಸಂಗತಿ ಅಂದ್ರೆ ರಾಯಣ್ಣನ ಮರಣದ ದಿನವಾದ ಜನವರಿ 26 ಇವತ್ತು ಭಾರತದ ಗಣರಾಜ್ಯೋತ್ಸವ. ಅವರ ಜನ್ಮ ದಿನವಾದ ಆಗಸ್ಟ್ 15 ಇವತ್ತು ಭಾರತದ ಸ್ವಾತಂತ್ರ್ಯದ ದಿನ. ಇತಿಹಾಸದ ಈ ಕಾಕತಾಳೀಯನೇ ರಾಯಣ್ಣನ ಕಥೆಯನ್ನ ಇನ್ನಷ್ಟು ವಿಶೇಷಗೊಳಿಸುತ್ತದೆ. ರಾಯಣ್ಣನನ್ನ ಗಲ್ಲಿಗೇರಿಸಿದ ನಂತರ ಅವರನ್ನ ನಂದಗಡದ ಸಮೀಪನೇ ಸಮಾಧಿ ಮಾಡಲಾಯಿತು. ಅವರ ಆಪ್ತ ಸಹಚರ ಬಿಚ್ಚುಗತ್ತಿ ಚನ್ನಬಸವಣ್ಣ ರಾಯಣ್ಣನ ಸಮಾಧಿಯ ಮೇಲೆ ಆಲದ ಸಸಿಯನ್ನ ನೆಟ್ಟರು ಅನ್ನುವಂಥ ಪರಂಪರೆ ಇದೆ. ಆ ಸಸಿ
ಕಾಲ ಕಳೆದಂತೆ ಬೃಹತ್ ಆಲದ ಮರವಾಗಿ ಬೆಳೆದು ನಿಂತಿದೆ. ಅಂದ್ರೆ ಒಬ್ಬ ವೀರನ ಅಂತ್ಯವಾದ ಜಾಗದಲ್ಲೇ ಅವರ ನೆನಪು ಮರವಾಗಿ ಬೆಳೀತು. ಇವತ್ತು ಆ ಸ್ಥಳ ರಾಯಣ್ಣನ ಸ್ಮರಣೆಯ ಪ್ರಮುಖ ಸಂಕೇತ ಆಗಿದೆ. ಒಮ್ಮೆ ಬ್ರಿಟಿಷರು ರಾಯಣ್ಣನನ್ನ ಗಲ್ಲಿಗೇರಿಸಿದ್ರು, ಆದ್ರೆ ಅವರ ಹೆಸರನ್ನು ಅಳಿಸಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಕಾಲ ಬದಲಾಯಿತು, ದೇಶ ಸ್ವತಂತ್ರ ಆಯಿತು, ರಾಯಣ್ಣನ ಹೆಸರು ಮತ್ತಷ್ಟು ದೊಡ್ಡದಾಯಿತು. ಬೆಂಗಳೂರಿನ ಪ್ರಮುಖ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವಂತ ಹೆಸರು ನೀಡಲಾಯಿತು. 2015ರಲ್ಲಿ ಬೆಂಗಳೂರು ಸಿಟಿ ರೈಲು ನಿಲ್ದಾಣವನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಅಂತ ಮರುನಾಮಕರಣ ಮಾಡಲಾಯಿತು. ಒಮ್ಮೆ ಬ್ರಿಟಿಷರ ವಿರುದ್ಧ ಕುದುರೆಯ ಮೇಲೆ ಹೋರಾಡಿದ ವೀರನ ಹೆಸರು ಇವತ್ತು ಆಧುನಿಕ ಭಾರತದ ಪ್ರಮುಖ ರೈಲು ನಿಲ್ದಾಣದೊಂದಿಗೆ ಬೆಸೆದುಕೊಂಡಿದೆ. ಇದಕ್ಕಿಂತ ದೊಡ್ಡ ಇತಿಹಾಸದ ತಿರುವು ಬೇಕೆ? ರಾಯಣ್ಣನ ಕಥೆಯನ್ನ ನಾವು ಇವತ್ತು ಏಕೆ ಕೇಳಬೇಕು? ಯಾಕೆಂದ್ರೆ ಅವರ ಕತೆ ಕೇವಲ ಭೂತಕಾಲದ ಕಥೆಯಲ್ಲ, ಅದು ಯುವಕರಿಗೆ ಒಂದು ಸಂದೇಶ. ಧೈರ್ಯ ಇರಬೇಕು, ಒಗ್ಗಟ್ಟಿರಬೇಕು, ದೇಶದ ಬಗ್ಗೆ ಕಾಳಜಿ ಇರಬೇಕು, ನಂಬಿದ ಗುರಿಗಾಗಿ ಕೊನೆಯವರೆಗೂ ನಿಲ್ಲುವಂತ ಮನಸ್ಸಿರಬೇಕು. ರಾಯಣ್ಣನ ಬದುಕಿನಲ್ಲಿ ಗೆಲುವಿಗಿಂತ ಹೋರಾಟವೇ ದೊಡ್ಡದಾಗಿತ್ತು. ಅವರ ದೇಹ ನಾಶ ಆಯಿತು, ಆದರೆ ಅವರ ಹೆಸರು ನಾಶ ಆಗಲಿಲ್ಲ. ಸಂಗೊಳ್ಳಿ ರಾಯಣ್ಣನ ಕಥೆಯನ್ನ ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ, ಜೀವನ ಚಿಕ್ಕದಾಗಿರ್ಬೋದು, ಆದರೆ ಆದರ್ಶ ದೊಡ್ಡದಾಗಿದ್ರೆ ಆ ಜೀವನ ಶಾಶ್ವತವಾಗಿರ್ತದೆ. ಆಗಸ್ಟ್ 15ರಂದು ಹುಟ್ಟಿದ ವೀರ, ಜನವರಿ 26ರಂದು ಬಲಿದಾನವಾದ ವೀರ, ಕಿತ್ತೂರು ನಾಡಿಗಾಗಿ ಹೋರಾಡಿದ ವೀರ, ಜನರಿಗಾಗಿ ತನ್ನ ಬದುಕನ್ನೇ ಅರ್ಪಿಸಿದ ವೀರ, ಅವರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇವತ್ತು ನಾವು ಸ್ವಾತಂತ್ರ್ಯದ ಗಾಳಿಯನ್ನ ಉಸಿರಾಡ್ತಾ ಇದ್ದೇವೆ. ಈ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ಅರ್ಪಿಸಿದ ಅನೇಕ ವೀರರನ್ನ ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ರಾಯಣ್ಣನಿಗೆ ನಿಜವಾದ ಗೌರವ ಅಂದ್ರೆ ಅವರ ಪ್ರತಿಮೆಗೆ ಹೂವು ಹಾಕುವುದು ಮಾತ್ರ ಅಲ್ಲ, ಅವರು ನಮಗೆ ಕಲಿಸಿದ ಧೈರ್ಯ, ಒಗ್ಗಟ್ಟು, ತ್ಯಾಗದ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಇತಿಹಾಸದ ಪುಟಗಳಲ್ಲಿ ಮಾತ್ರ ಅಲ್ಲ, ಜನರ ಹೃದಯದಲ್ಲೂ ಸದಾ ಜೀವಂತವಾಗಿರುವ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ವೀರರಿಗೆ ವೀರನಮನ.